ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ದೀಪ ಇಟ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ಎಷ್ಟ್ ಖುಷಿ ಆಗುತ್ತೆ ಹೇಳಿ. ನಾವ್ ಅಪ್ಪ ಅಮ್ಮ ಟಿವಿಯಲ್ಲಿ ಕುತ್ಕೊಂಡಿ ತನ್ ಮಕ್ಳು ಈ ತರ ಬಂದಿ ಒಂದು ಟಿವಿಯಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಅಂತಾರೆ ಗುರು ಇದನ್ನ. ಒಂದ್ ಶೋದಲ್ಲಿ ಈ ತರ ಹೋಗಿ ತನ್ ಮಕ್ಳು ಸಾಧನೆ ಮಾಡೋದನ್ನ ನೋಡಿ ತನ್ನ ತಾಯಿಗೆ ಹೊಟ್ಟೆ ಎಷ್ಟು ತಂಪಾಗುತ್ತೆ. ಒಂದ್ ಯಾವ್ದೋ ಮೂವಿ ಇದೆ, ಅಲ್ಲೊಂದು ಸೋಲ್ಜರ್ ನಾ ಪೇರು ಸೂರ್ಯ ಮೂವಿ ನೇಮರ್ ಅಲ್ಲೊಂದು ಇದು ಬರುತ್ತೆ. ಡ್ರೀಮ್ನ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಆ ಡ್ರೀಮ್ನ ಅಚೀವ್ ಮಾಡ್ತೀವಿ. ಬಟ್ ಡ್ರೀಮ್ ಅಚೀವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಹಾದಿ ಹೇಗಿತ್ತು ಅಂದ. ನೀನ್ ಟಿವಿಲ್ ಬಂದೆ ಖುಷಿ ಆಯ್ತು, ಓಕೆ ಅಲ್ಲಿ ನೀನೇನು ಅಲ್ಲಿ ಚೆನ್ನಾಗ್ ಮಾಡಿಲ್ವೋ, ಟಿವಿಲ್ ಕಾಣಿಸ್ಕೊಳ್ಳೋದೇ ಒಂದ್ ಸಾಧನೆ, ಎಲ್ರು ಖುಷಿ ಪಟ್ರು. ಈ ಹುಡುಗ ಹೇಗ್ ಹೋದ ಅಂತ ಕೇಳಿದಾಗ ದಿಕ್ಕಲ್ ತರ ಆಡ್ಕೊಂಡು ಹೋದ ಅಂದಾಗ ನೀನ್ ಮಾಡಿ ಸಾಧನೆ ಎಲ್ಲ ಹೊರಟಿತ್ತು ಅಷ್ಟೇ. ನನ್ನ ಅನಿಸಿಕೆ ಅದು, ಏನೋ ಮಾಡ್ಕೊಳ್ಳಿ. ಇದೇ ರಿಯಾಕ್ಷನ್. ಇನ್ನೊಂದೇನು ಅಂದ್ರೆ, ಈ ವಿಡಿಯೋ ಮಾಡೋಣ ಅಂತ ಪದೇ ಪದೇ ರೀಲ್ಸ್ ನೋಡ್ತೀರಿ, ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ ನನಗೇನೋ ಅವ್ರಂದ್ರೆ ಇಷ್ಟ ಅಂತ ಹಾಕೊಂಡು ರುಬ್ತು ಬ್ಲಾಂಕ್ ಆಗೋಯ್ತು. ಸೊ ಇದು ಫಸ್ಟ್ ಅಂಡ್ ಲಾಸ್ಟ್ ವಿಡಿಯೋ ನನ್ನ ಪ್ರಕಾರ. ಮೈನು ನಾನು ಅವ್ರಿಗೆ ಬೈಯಲ್ಲ, ಏನಕ್ಕಂದ್ರೆ ಆತರ ಫಸ್ಟ್ ವಿಡಿಯೋ ಮಾಡ್ದಾಗಿನೇ ಅಲ್ಲೇ ನಿಲ್ಸಿದ್ರೆ ಸೊ ಅವನು ಓಕೆ ಅಪ್ಪ ಇವೆಲ್ಲ ವರ್ಕೌಟ್ ಆಗಲ್ಲ ಅಂದ್ರೆ ನ್ಯಾಯವಾಗಿ ಮಾಡ್ತಾರೆ. ನೀವ್ ಯಾವಾಗ ಕ್ರಿಂಜನ್ ಸಪೋರ್ಟ್ ಮಾಡ್ತಿರೋ ನೀವೇ ಜನನೇ. ಅಂಡ್ ಇನ್ನೊಂದೇನ್ ಗೊತ್ತಾ, ಪ್ರತಿಯೊಬ್ರು ಮಾತಾಡುವಾಗ, ಇವಾಗ ಎಕ್ಸಾಂಪಲ್ ಉಪೇಂದ್ರ ಸರ್ ಅವರು ಮಾತಾಡುವಾಗ ನಾವು ಅಂತ ಅಂದ್ಬಿಡ್ತಾರೆ, ನಾವೇ ಸರಿ ಇಲ್ಲ ಅಂದ್ಬಿಡ್ತಾರೆ. ಬಟ್ ನಾನ್ ನೀವೇ ಅಂತ ಹೇಳ್ತೀನಿ. ನಾನು ಯಾವತ್ತೂ ಅವ್ರಿಗೆ ಲೈಕ್ ಕೊಟ್ಟಿಲ್ಲ, ನಾನು ಯಾರಿಗೂ ಆತರ ಅವ್ರಿಗೆ ಸಪೋರ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ಗೆ ನನ್ಗೆ ನಿಜಾಲು ಇಷ್ಟ 100% ಇಷ್ಟ ಆದ್ರೇನೆ ಮಾಡ್ತೀನಿ, ಫೋರ್ಸ್ಫುಲ್ಲಿ ಮಾಡಲ್ಲ. ಯಾರೋ ಲೈಕ್ ಕೊಟ್ಟರು, ಯಾರೋ ಫೇಮಸ್ ಮಾಡೋರು ಅಂದ್ರೆ ನಾನು ಮಾಡಲ್ಲ. ನನ್ಗೆ ಇಷ್ಟ ಆದ್ರೆ ನಾನು ಮಾಡೋದು. ಸೊ ಕರೆಕ್ಟ್ ಆಗಿದ್ರೇನೆ ನಾನು ಮಾಡ್ತೀನಿ. ಸೊ ನಿಮ್ಗೂ ಒಂದು ಕ್ಯಾರೆಕ್ಟರ್. ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ, ಪ್ರತಿಯೊಬ್ರು ಹೀರೋ ತರ ಫೀಲ್ ಆಗ್ತಿರಲ್ಲ, ಪ್ರತಿಯೊಬ್ರು ನೀವು ನಿಜವಾಗ್ಲೂ ಹೀರೋ ತರ ಫೀಲ್ ಆಗ್ಬಿಟ್ರೆ ನಿಮ್ಗೆ ಈ ತರ ಕ್ರಿಂಜ್ ಮಾಡಕ್ ಅನ್ಸಲ್ಲ. ಪ್ರತಿಯೊಬ್ರಿಗೂ ಚಿಕ್ಕದ್ರಲ್ಲೂ ನೀವು ಹೀರೋ, ನಾನು ಹೀರೋ ಅನ್ಸಲ್ಲ ನಿಮ್ಗೆ. ಇದೇ ನಾನು ಕೂತ್ ತರ ಆಡ್ತಿದ್ದೀನಿ ಅಂತ ಅಂದ್ರೆ ಬೈತಿದ್ದಾರೆ, ಏನು ಓವರ್ ಆಕ್ಟಿಂಗ್ ಮಾಡ್ತಿದಾರಪ್ಪ ಜಡ್ಜಸ್ ಅಂತ. ಆಕ್ಚುಲಿ ಯಾರು ಅಷ್ಟು ಓವರ್ ಆಕ್ಟಿಂಗ್ ಮಾಡ್ತಿಲ್ಲ. ಒಂದು ಅವ್ರಿಗೂ ಕಾಣಿಸ್ತಿದೆ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ, ಬಟ್ ಏನು ಮಾಡಕ್ಕಾಗಲ್ಲ, ಯಾರು ತಂದು ಕೂರ್ಸವ್ರೆ. ಅಂಡ್ ಈಗ ನಾನ್ ಹೇಗ್ ಮಾತಾಡ್ತಿದ್ದೀನಿ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಈ ತರ ಒಬ್ಬ ಸೆಲೆಬ್ರಿಟಿ ಮಾತಾಡಕ್ ಆಗಲ್ಲ. ಯಾರೋ ಒಬ್ಬ ಮಾತಾಡಕ್ಕೂ, ಒಂದ್ ಒಳ್ಳೆ ಪರ್ಸನ್ ಮಾತಾಡಕ್ಕೂ ಏನ್ ಸರ್ ನೀವೇ ಇರ್ಬೇಕಾ, ನಾರ್ಮಲ್ ಜನ ಬರ್ಬೇಡ್ದ ಅಂತ ಅವ್ರೆಲ್ಲರ ಪಾಸಿಟಿವ್ ಮಾತನ್ನ ಉಲ್ಟಾ ಪಲ್ಟಾ ಮಾಡಿ ಮಾತಾಡ್ಬಿಡ್ತಾರೆ. ನಾನ್ ಜನಕ್ಕೆ ಹೇಳ್ತಿದ್ದೆ, ನಾನು ಸಿ ಕನ್ನಡದವ್ರಿಗಾಗಿರ್ಬೋದು ಅವ್ರಿಬ್ರಿಗಾಗಿರ್ಬೋದು ಬೈಯಲ್ಲ, ಏನಕಂದ್ರೆ ಅದಕ್ಕೆ ಬೇರೆ ಜನ ಇದಾರೆ. ಯಾರು ಹೇಳ್ದಿರೋದು ನಾನು ಹೇಳ್ತಿದ್ದೀನಿ. ಆಡಿಯನ್ಸ್ ನಿಮಗ್ ಗೊತ್ತಲ್ವಾ, ಹೇಗೆ ಹೇಳ್ತಾರಲ್ಲ ಓಟ್ ಹಾಕೋವಾಗ ಪೊಲಿಟಿಷಿಯನ್ ನಿಮಗ್ ಗೊತ್ತು ನೀವ್ ಮಾಡಿ ಅಂತ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ ಸಮೇತ ಈಗ ಪಾಲಿಟಿಕ್ಸ್ ಹೋಗ್ಬಿಡ್ತಿದೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ಯಾರು ಎಂಟರ್ಟೈನ್ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂತ. ಮಾಡಿದಿರ ತುಂಬಾ ಜನ, ಡಾಕ್ಟರ್ ಬ್ರೋ ಆಗಿರ್ಬೋದು, ಸಮೀರ್ MD, ನಾನು ಅವ್ರ ತುಂಬಾ ವಿಡಿಯೋಸ್ ನೋಡಿಲ್ಲ, ತುಂಬಾ ಜನ ಚೆನ್ನಾಗಿರೋರು ಅಪೋರ್ಟ್ ಮಾಡಿದಿರ. ಬಟ್ ನಿಮ್ ಟೇಸ್ಟ್ ನೀವೇ ಹಾಳು ಮಾಡ್ಕೊಂಬಿಡಿ. ಇಷ್ಟು ಬ್ಯಾಡ್ ಟೇಸ್ಟ್ ನಿಮ್ಗೂ ಅಲ್ಲ. ಇನ್ನೊಂದು ಸಾರಿ ಸರ್, ನಿರಂಜನ್ ದೇಶಪಾಂಡೆ ಅವರು, ಅದೇ ಅವ್ರು ಕಾಣಿಸ್ತಿದೆ, ನನಗೆ ಅರ್ಥ ಆಗ್ತಿದೆ, ಬೇರೆಯವ್ರ ನಾರ್ಮಲ್ ಆಡಿಯನ್ಸ್ ಅರ್ಥ ಆಗ್ತದೆ ಗೊತ್ತಿಲ್ಲ. ಅವ್ರಿಗೆ ಖುಷಿ ಇಲ್ಲ, ಏನೋ ತಿಕ್ಕಲಂಗ ಆಡ್ತಾನೆ ಅಂತಾನೆ ಹೇಳಿದ್ರು. ಬಟ್ ಓದೊಳ್ಳಿ ಬಿಡು, ನಿನ್ನಿಂದ ನಗ್ತಿದ್ದಾರೆ ಅಂದ್ರೆ ಜನ ಒಳ್ಳೇದು ಅಂದ್ರು. ಸರ್ ಒಂದು ಮಾತು ಹೇಳ್ಬೇಕು, ನಮ್ಮಿಂದ ನಗಕ್ಕೂ ನಮ್ಮನ್ನ ನೋಡ್ ನಗಕ್ಕೂ ಡಿಫ್ರೆನ್ಸ್ ಇದೆ ಸರ್. ಅಂದ್ರೆ ನಿಮ್ಗಲ್ಲ, ಆಡಿಯನ್ಸ್ ಹೇಳ್ತೀನಿ ನಾನು, ನಮ್ಮಿಂದ ನಗಕ್ಕೂ ನಮ್ಮನ್ನ ನೋಡ್ ನಗಕ್ಕೂ ಡಿಫ್ರೆನ್ಸ್ ಇದೆ, ಓಕೆನಾ? ನಮ್ಮಿಂದ ನಗೋನು ಹೀರೋ ಆಗ್ತಾನೆ, ನಮ್ಮನ್ನ ನೋಡ್ ನಗದೆ ಜೋಕರ್ ಆಗ್ತಾನೆ. ಸೊ ನಾನ್ ಜೋಕರ್ ಹಾಕ್ಬಿಟ್ಟು ನಗ್ಸಿದೀನಿ ಇನ್ನ ಒಳ್ಳೇದು ಅಂತ ಅದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ರೆ ನಿಮ್ಮಷ್ಟು ದಡ್ರು ಯಾರು ಇಲ್ಲ. ಸೊ ನೀನ್ ತಿಕ್ಕಲಂಗ್ ಹುಚ್ಚು, ಮತ್ತೆ ಒಬ್ಬ ಭಿಕ್ಷುಕನ್ ನೋಡೋ ಹುಚ್ಚನ್ ನೋಡೋ ನಗ್ತಾರೆ, ಹುಚ್ಚ ಆಗ್ಬಿಟ್ಟು ನೀನು ಆಕ್ಟಿಂಗ್ ನಿನಗ್ ಮಾಡ್ತಿದ್ಯಾ? ನಮ್ಮಿಂದ ನಗ್ಬೇಕು ತರ ಆಗಿ, ನಮ್ಮನ್ನ ನೋಡಲ್ಲ, ನಮ್ಮನ್ನ ನೋಡಾಗ ನೀನ್ ಜೋಕರ್ ಆಗ್ತೀಯ. ನೀನ್ ಜೋಕರ್ ಆದ್ರೇನೆ ಇದನ್ನೆಲ್ಲ ಮಾಡು.